ರಾಜೀವ್ ಗಾಂಧಿ ವಸತಿ ಇಲಾಖೆಯಿಂದ ಬಿಗ್ ಶಾಕ್. ಮನೆ ಪಡೆದು ಹಣ ಕಟ್ಟದವರ ಮನೆ ಹಂಚಿಕೆಯನ್ನ ರದ್ದು ಮಾಡುವುದಕ್ಕೆ ಆದೇಶವನ್ನ ಕೊಡಲಾಗಿದೆ. ವಸತಿ ನಿಗಮ ನೋಟಿಸ್ ನೀಡಿದ್ರೂ ಕೂಡ ಜನ ಕ್ಯಾರೆ ಅಂದಿರಲಿಲ್ಲ. ಮನೆ ರದ್ದಿಗೆ ರಾಜೀವ್ ಗಾಂಧಿ ವಸತಿ ನಿಗಮ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಅಸ್ತು ಎಂದಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 20 ಕಡೆ ವಸತಿ ಸಮುಚ್ಚಯ, ಒಂದು ಮನೆಗೆ 1 ಲಕ್ಷ ಹಣ ಪಾವತಿ ಮಾಡಿದ್ದಾರೆ ಫಲಾನುಭವಿಗಳು. ರಾಜೀವ್ ಗಾಂಧಿಯ ಮನೆ ಬೆಲೆ 12.5 ಲಕ್ಷ ನಿಗದಿ ಮಾಡಲಾಗಿತ್ತು. ಖಾಸಗಿ ಬ್ಯಾಂಕ್ಗಳಿಂದ ಫಲಾನುಭವಿಗಳಿಗೆ ಹಣ ಸಿಗದೆ ಹಣ ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. 5,000 ಫಲಾನುಭವಿಗಳಿಂದ 5,000 ಕೋಟಿ ಬಾಕಿ ಬರಬೇಕಿದೆ. ಹಾಗಾಗಿ ಮನೆ ಹಂಚಿಕೆಯನ್ನು ರದ್ದು ಮಾಡುವಂತೆ ವಸತಿ ಇಲಾಖೆ ಆದೇಶವನ್ನ ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇದೀಗ ರಾಜೀವ್ ಗಾಂಧಿ ವಸತಿ ಇಲಾಖೆ ಯಾರು ಮನೆಯನ್ನ ತಗೊಂಡಿದ್ದಾರೋ ಅವರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಿದೆ. ಹಣ ಪಾವತಿ ಮಾಡಿದವರಿಗೆ ಎಕ್ಸ್ಕ್ಯೂಸ್ ಕೊಟ್ಟು ಮನೆಯನ್ನು ಮತ್ತೆ ವಿತರಿಸ್ತಾರಾ ಅಥವಾ ಬೇರೆ ರೀತಿಯ ಕಾನೂನು ಕ್ರಮವನ್ನು ಜರುಗಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ವಸತಿ ನಿಗಮದಿಂದ ನೋಟಿಸನ್ನು ಕೊಟ್ಟರೂ ಕೂಡ ಬಾಕಿ ಹಣವನ್ನು ಪಾವತಿ ಮಾಡಿರಲಿಲ್ಲ ಫಲಾನುಭವಿಗಳು. ಹಾಗಾಗಿ ಫೈನಲ್ ಆಗಿ ಈ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂತಹ ಪರಿಸ್ಥಿತಿ ವಸತಿ ನಿಗಮಕ್ಕೆ ಬಂದಿದೆ. ಹಣ ಕಟ್ಟದವರ ಮನೆ ಹಂಚಿಕೆಯನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ.